ಗೃಹಲಕ್ಷ್ಮಿ 4,000 ಜಮೆ ಆಗ್ತಾ ಇದೆ. ಅದರೊಟ್ಟಿಗೆ ಇಲ್ಲಿ 2,000 ಜಾಸ್ತಿ ಕೂಡ ಜಮೆ ಆಗ್ತಾ ಇದೆ. ಯಾಕೆ ಏನು ಕತೆ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. 4,000 100% ಜಮೆ ಆಗ್ತಾ ಇದೆ. ಆದರೆ ಆ 2,000 ಏನು ಜಮೆ ಆಗ್ತಾ ಇದೆ, 4,000 ಒಟ್ಟಿಗೆ 2,000 ಏನು ಜಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಇಲ್ಲಿ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವೆಲ್ಕಮ್ ಬ್ಯಾಕ್ ಟು ಆಶ್ರಯ ಅಪ್ಡೇಟ್ಸ್ ಕನ್ನಡ ಸ್ನೇಹಿತರೆ ಚಾನಲ್ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ನಾವು ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ. ತುಂಬ ಜನ ಕಮೆಂಟ್ ಮಾಡಿದ್ರಿ, ಎಲ್ಲರೂ ಕೂಡ ಕೇಳಿದ್ರಿ, ಕಮೆಂಟು ಕೂಡ ಮಾಡಿದ್ರಿ. ನಮ್ಗೆ ಹಣ ಬಂದಿಲ್ಲ, ಹಣ ಜಮೆ ಆಗ್ತಾ ಇಲ್ಲ, ನಮಗೆ ಗೃಹಲಕ್ಷ್ಮಿ ಹಣ ನಯ ಪೈಸೆ ಕೊಡುವಂತೂ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕೆ ಇಲ್ಲಿ ಬರ್ತಾ ಇಲ್ಲ? ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಯಾಕೆ ಇಲ್ಲಿ ಏನು ಪ್ರಾಬ್ಲಮ್ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಕೇಳಿ ಸ್ನೇಹಿತರೆ. ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ನೀವೆಲ್ಲರೂ ಕೂಡ ಹೇಳಿದ್ದೀರಾ, ಗೃಹಲಕ್ಷ್ಮಿ ಹಣ DBT ಮುಖಾಂತರ ಬರಲ್ಲ ಅಂತ ನೀವೆಲ್ಲರೂ ಕೂಡ ಹೇಳ್ತಾ ಇದ್ದೀರಾ. ಆದರೆ ಸರ್ಕಾರ ಹಣ ಹಾಕ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಹಣ DBT ಮುಖಾಂತರ ಎಲ್ರಿಗೂ ಕೂಡ ಇಲ್ಲಿ ಬರ್ತಾ ಇದೆ ಅಲ್ವಾ? ಹಾಗಾದರೆ ಯಾರಿಗೆ ಇಲ್ಲಿ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಆ ಒಂದಿಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಗಳು ಇದೆಯಾ ಇಲ್ವೋ ನೋಡ್ಕೊಳ್ಳಿ. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್ ಆ್ಯಂಡ್ ಹಾಸನ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಮಗಳೂರು. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ರಾಯಚೂರು, ಮಂಡ್ಯ, ತುಮಕೂರು, ಮೈಸೂರು. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಜಮೆ ಆಗ್ತಾ ಇದೆ. ಏನು, ಈ ಎಲ್ಲ ಜಿಲ್ಲೆಗಳಿಗೂ ಇಲ್ಲಿ ಹಣ ಜಮೆ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಅದ್ರ ಜೊತೆಗೇ ಗೃಹಲಕ್ಷ್ಮಿ ಹಣ ತುಂಬ ಜನ ಕೇಳಿದ್ರಿ, ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಎಲ್ರಿಗೂ ಹೇಳುವಂಥದ್ದು ಹಣ ಬರುತ್ತೆ. ಆದರೆ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಅಷ್ಟೇ. ನಮ್ಗೆ ಹಣ ಬರಲ್ಲ, ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರೋದೇ ಇಲ್ಲ, ನಮ್ಗೆ ಹಣನೇ ಬರಲ್ಲ ಅಂತ ಆ ರೀತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಾನು ಎಲ್ರಿಗೂ ಹೇಳುವಂಥದ್ದು ಹಣ ಬರುತ್ತೆ, ಕರೆಕ್ಟ್, ಹಣ ಬರುತ್ತೆ. ಆದರೆ ಏನು ಮಾಡಬೇಕಪ್ಪ ಅಂತಂದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಮಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣನೇ ಬರಲ್ಲ ಅನ್ನುವಂಥದ್ದು ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗಬಾರ್ದು. ನಮ್ಗೆ ಹಣ 100% ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ನಮ್ಗೆ ಹಣ ಬರಲ್ಲ, ನಮ್ಗೆ ಹಣನೇ ಬರಲ್ಲ, ನಮ್ಗೆ ಹಣ ಬರೋದೇ ಇಲ್ಲ, ಅದು ಆ ರೀತಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನುವಂಥದ್ದು ನಾನು ಹೇಳ್ತಾ ಇರುವಂಥದ್ದು. ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಂಗೆ ಹಣನೇ ಬರಲ್ಲ ಅನ್ನುವಂಥ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೇ ಹಣ ಇಲ್ಲಿ ತುಂಬ ಜನರ ಅಕೌಂಟಿಗೆ ಹಣ ಬರ್ತಾ ಇದೆ. ಇಲ್ಲಿ ಈಗ ನಾನು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಎಲ್ಲ ಜಿಲ್ಲೆಗಳಿಗೂ ಹಾಗಾದರೆ ಹಣ ಬರುತ್ತಾ? ನಾನು ಹೇಳುವಂಥ ಎಲ್ಲ ಜಿಲ್ಲೆಗಳಿಗೂ ಬರುತ್ತಾ ಹಣ? ಈಗ ನಿಮ್ಗೆ ಈಗ ಸಂಜೆ ಬಂದಿಲ್ಲ ಅಂತಂದರೆ ನಾಳೆ ಬರುತ್ತೆ, ನಾಳೆ ಬಂದಿಲ್ಲ ಅಂತಂದ್ರೆ ನಾಡ್ದು ಬರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ. ಪೇಷನ್ಸ್ ಅನ್ನುವಂಥದ್ದು ತುಂಬ ಮುಖ್ಯ.